ಹಲೋ ನಮಸ್ಕಾರ. ಸತ್ಯಮೇವ ಜಯತೆ. ನನ್ನ ನಿರ್ದೇಶಕ ಅನ್ನೋ ನಿರ್ದೋಷಕ ಈ ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನಲ್ಲದೆ ಬೇರೇನೂ ಹೇಳೋದಿಲ್ಲ, ಸತ್ಯವನ್ನೇ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ನಾನು ಒಂದು ಕಡೆ ಎಂಡ್ ಮಾಡಿದ್ದೆ. ಅದು ಏನು ಎಂಡ್ ಮಾಡಿದ್ದೆ? ಅಶ್ವಿನಿ ರಾಮಪ್ರಸಾದ್ ಅವರು ನಾವು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರಿಗೆ ಫೋನ್ ಮಾಡಿದ್ವಿ. ರಾಕ್ಲಿನ್ ಸ್ಟುಡಿಯೋ ನೋಡಿದ್ದೀನಿ, ಬನ್ನಿ ಅಂತ ಹೇಳಿದ್ರು ಅಂತ. ಸರಿ, ರಾಮಪ್ರಸಾದ್ ಅವ್ರ ಗಾಡಿನಲ್ಲಿ ನಾನು, ಅಶ್ವಿನಿ ರಾಮಪ್ರಸಾದ್ ಅವರು, ಅವ್ರ ಡ್ರೈವರು ರಾಕ್ಲಿನ್ ಸ್ಟುಡಿಯೋ ಹೋದ್ವಿ. ನಮ್ಮ ಗಣಪನ ನೋಡೋಕ್ಕೆ, ನನ್ನ ಗೆಳೆಯ ಶ್ರೀ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ನೋಡೋದಕ್ಕೆ. ಅರಮನೆ ಚಿತ್ರದ ಚಿತ್ರೀಕರಣ, ನಾಗಶೇಖರ್ ಅವರು ಡೈರೆಕ್ಟ್ರು. ದೊಡ್ಡ ಕಲಾವಿದರು ಬಳಗನೇ ಇತ್ತು ಅಲ್ಲಿ. ಅನಂತನಾಗ್ ಸರ್ ಇದ್ದರು, ಅವಿನಾಶ್ ಸರ್ ಇದ್ದರು, ನನ್ನ ಸಾಕಷ್ಟು ಜನ ಸಿನಿಮಾ ಸ್ನೇಹಿತರು ಎಲ್ಲರೂ ಇದ್ದರು, ಟೆಕ್ನಿಷಿಯನ್ಸು ಎಲ್ಲರೂ ಇದ್ದರು. ಸರಿ ಹೋದ್ವಿ. ಫಸ್ಟ್ ಮಾತಾಡೋದು ಒಂದು ಸಂಜೆ ಹೋಗೋಷ್ಟೊತ್ತಿಗೆ ಒಂದು 3:30-4 ಗಂಟೆ ಟೈಮ್ ಆಗಿತ್ತು. 3:30-4 ಗಂಟೆ ಟೈಮ್ ಹೋದ್ವಿ. ಹೋಗ್ಬಿಟ್ಟು ಗಣಪನ ಹತ್ರ ಫಸ್ಟ್ ಮಾತಾಡ್ತಾರಂಗೆ ಅಲ್ಲಿ ಕಾಫಿ ಕುಡಿದ್ವಿ. ಕಾಫಿ ಕುಡಿತಾರಂಗೆ ನಾಗಶೇಖರು ನನ್ನ ಫ್ರೆಂಡ್ ಆಗಿರೋದ್ರಿಂದ ನಾಗಶೇಖರ್ ಹತ್ರ ಮಾತಾಡ್ಸಿದ್ವಿ. ಅದೇ ನಾಗಶೇಖರ್ ತಂಡದಲ್ಲಿ ಡಿಜಿಟಲ್ ಶ್ರೀನಾಥ್ ಅಂತ ಒಬ್ಬರು ಸ್ಟಿಲ್ ಫೋಟೋಗ್ರಾಫರು, ಅವರು ಕೂಡ ನನ್ನ ಆತ್ಮೀಯರು, ಅವರು ಕೂಡ ಇದ್ದರು. ಏನಣ್ಣ ನಾನು ಗಣೇಶನ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಸರಿ, ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಗಣಪ, ನೀವು ನಂಬಲ್ಲ, ಒಂದು ಮಾತು ಮಾತಾಡಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದೆಯಾ ಚಿನ್ನ ಕತೆನ, ತುಂಬ ಚೆನ್ನಾಗಿದೆ. ರಾಮಪ್ರಸಾದ್ ಸರ್, ಈ ಪಿಕ್ಚರ್ ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ರಾಮಪ್ರಸಾದ್ ಅವ್ರ ಪ್ರೊಡಕ್ಷನ್ಗೆ ಆವಾಗ ಒಂದು ದೊಡ್ಡ ಸ್ಟಾರ್ ವ್ಯಾಲ್ಯೂ ಇತ್ತು. ಜೋಗಿ ಅನ್ನೋ ಒಂದು ಸೂಪರ್ ಹಿಟ್ ಸಿನಿಮಾನ ಮಾಡಿದರು. ಅಶ್ವಿನಿ ಪ್ರೊಡಕ್ಷನ್ ಹೌಸು ತುಂಬ ದೊಡ್ಡ ಬ್ರ್ಯಾಂಡ್ ಆಗಿತ್ತು. ಅವ್ರದ್ದು ಆಡಿಯೋ ಕಂಪ್ನಿ ತುಂಬ ದೊಡ್ಡ ಬ್ರ್ಯಾಂಡ್ ಇತ್ತು, ಅಶ್ವಿನಿ ಆಡಿಯೋಸು. ಸರಿ, ಖುಷಿ ಆಗೋಯಿತು. ನಾನು ಗಣಪನ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾಕೆಂದರೆ ಗಣೇಶ್ ಸರ್ ನಾನು ತುಂಬ ಒಳ್ಳೆ ಫ್ರೆಂಡ್ಸ್ ಆಗಿರೋದ್ರಿಂದ ಚಿನ್ನ ರೆಮ್ಯುನರೇಷನ್ದು ಏನಿದೆ ನಾವೇ ಮಾತಾಡ್ಕೊಂಬೋಣ. ಯಾಕೆಂತಂದರೆ ಅವ್ರಿಗೆ ಒಬ್ಬರು ಮ್ಯಾನೇಜರ್ ಇದ್ದರು, ಸುಬ್ರಹ್ಮಣ್ಯ ಅಂತ, ಸುಬ್ಬಣ್ಣ ಅಂತ ಕರಿತಿದ್ವಿ. ಅವರು ಗಣೇಶ್ ಸರ್ದು ಡೇಟ್ಸು ಅಥವಾ ಗಣೇಶ್ ಅವ್ರದ್ದು ರೆಮ್ಯುನರೇಷನ್ ಪಾರ್ಟೆಲ್ಲ ಮಾತಾಡೋರು. ಗಣಪ ನನ್ನ ಆತ್ಮೀಯನಾಗಿರೋದ್ರಿಂದ, ನಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಚಿನ್ನ ನಾವೇ ಮಾತಾಡ್ಕೊಂಬಿಡೋಣ. ಅವರು ಪಾಪ ಒಬ್ಲೇಜ್ ಮಾಡಿದ್ರು. ಚಿನ್ನ ರೆಮ್ಯುನರೇಷನ್ ನಾನು ಮಾತಾಡ್ತೀನಿ, ನೀನೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ. ಡೇಟ್ ಮಾತ್ರ ಸುಬ್ಬಣ್ಣನ ಹತ್ರ ನೀನು ಮಾತಾಡ್ಬಿಡು. ಯಾಕೆಂತಂದರೆ ನನಗೆ ಡೇಟ್ ಮ್ಯಾನೇಜ್ಮೆಂಟೇ ಗೊತ್ತಿಲ್ಲ, ನಾನು ಏನು ಡೇಟ್ಸು ನೋಡ್ಕೋತಾನೆ ಎಲ್ಲ ಸುಬ್ಬಣ್ಣನೇ ನೋಡ್ಕೋತಾ ಇರೋದು ಅಂದ್ಬಿಟ್ಟು ನಾನು ಮುಂದೆನೇ ಸುಬ್ರಹ್ಮಣ್ಯ ಅವ್ರಿಗೆ ಗಣೇಶ್ ಸರ್ ಫೋನ್ ಮಾಡಿ, ಸುಬ್ಬಣ್ಣ ರಘುದೊಂದು ಕತೆ ಓಕೆ ಮಾಡಿದ್ದೀನಿ, ನಿಮ್ಮನ್ನು ಫೋನ್ ಮಾಡಿಬಿಟ್ಟು ಮೀಟ್ ಮಾಡ್ತಾರೆ ಅಶ್ವಿನಿ ಪ್ರೊಡಕ್ಷನ್ಸು, ರಾಮಪ್ರಸಾದ್ ಅವರು ಆಮೇಲೆ ರಘು ಮೀಟ್ ಮಾಡ್ತಾರೆ. ಸೊ ಫೈನಲೈಸ್ ಮಾಡಿಬಿಡಿ ಡೇಟ್ಸ್ ವಿಷಯ ಮಾತ್ರ, ರೆಮ್ಯುನರೇಷನ್ದು ನಾನೇ ಮಾತಾಡ್ತೀನಿ ಅಂತ ವೆರಿ ಸ್ಪೆಸಿಫಿಕ್ಕಾಗಿ ಗಣೇಶ್ ಸರ್ ಹೇಳಿದ್ರು. ಸರಿ, ಖುಷಿ ಆಯಿತು. ಅಲ್ಲಿಂದ ಆಚೆ ಬಂದ್ವಿ ತಬ್ಕೊಂಡು. ಅಲ್ಲಿದ್ದ ನಾನು ಹೇಳಿದ್ದೆ ಕೆಲವು ಕಲಾವಿದರು ಗೊತ್ತಿತ್ತು ಅಂತ. ಅವಿನಾಶ್ ಸರ್ ಇದ್ದರು, ಅವಿನಾಶ್ ಸರ್ಗೆ ಗೊತ್ತಾಯಿತು ಕತೆ ಓಕೆ ಆಗಿದ್ದು. ಆ್ಯಂಡ್ ನಾಗಶೇಖರ್ಗೆ ಗೊತ್ತಾಯಿತು ಅಲ್ಲೇ ಇದ್ದಂತ. ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ಡಾಕ್ಟರ್ ನಾಗೇಶ್ ಅಂತ ಕಲಾವಿದರು, ಡೆಂಟಿಸ್ಟ್ ಅವರು, ಅವ್ರಿಗೆ ಗೊತ್ತಾಯಿತು. ಎಲ್ಲರೂ ಕಂಗ್ರಾಟ್ಸ್ ಹೇಳಿದ್ರು. ಯಾಕೆಂದರೆ ಅವತ್ತಿಗೆ ಗಣೇಶ್ ಅವ್ರ ಡೇಟ್ ಸಿಗುತ್ತೆ ಅಂತಂದರೆ ತುಂಬ ದೊಡ್ಡ ವಿಷಯ. ಕಂಗ್ರಾಟ್ಸ್ ಅಪ್ಪ, ಇಬ್ಬರು ಫ್ರೆಂಡ್ಸು ಸಿನಿಮಾ ಮಾಡ್ತಿದ್ದೀರ ಅಂತ ನಮ್ಮ ಡಾಕ್ಟರ್ ನಾಗೇಶ್ ಅವ್ರು ಹೇಳಿದ್ರು. ನಮ್ಮ ಡಿಜಿಟಲ್ ಶ್ರೀನಾಥ್ ತುಂಬ ಖುಷಿಪಟ್ಟರು. ಅಣ್ಣ ನಾನೇ ಅಣ್ಣ ಈ ಪಿಕ್ಚರ್ ಆಯ್ತು ಅಂತಂದರೆ ನಾನೇ ಸ್ಟಿಲ್ ಅದಕ್ಕೆ ಖಂಡಿತ ಅಣ್ಣ ಅಂತೆಲ್ಲ ಹೇಳಿ ಖುಷಿಯಾಗಿ ಗಣಪನ ತಗೊಂಡು ನಾನು ರಾಮಪ್ರಸಾದ್ ಅಲ್ಲಿಂದ ಹೊರಟ್ವಿ. ರಾಕ್ಲಿನ್ ಸ್ಟುಡಿಯೋಯಿಂದ ಕಾರಲ್ಲಿ ನಾವು ಬರ್ತಾ ಇರೋ ಹಾಗೇನೆ ಗಣೇಶ್ ಸರ್ ಅವರ ಮ್ಯಾನೇಜರ್, ಆವಾಗಿನ ಕಾಲದಲ್ಲಿ ಮ್ಯಾನೇಜರ್ ಆಗಿದ್ದ ನಮ್ಮ ಸುಬ್ರಹ್ಮಣ್ಯ ಅವ್ರಿಗೆ ಫೋನ್ ಮಾಡಿದೆ. ಸುಬ್ಬಣ್ಣ ಹಿಂಗೆ ಗಣಪನ ಹತ್ರ ಹೇಳೋದಪ್ಪ, ಗಣಪ ಫೋನ್ ಮಾಡಿದರು, ಹೇಳಿದ್ರು ಗಣಪ ನನಗೇನು ಆಯಿತು, ನೀನೇ ಮಾತಾಡ್ಕೊಂಬಿಟ್ಟ ಮೇಲೆ ನನಗೇನು ತೊಂದರೆನೇ ಇಲ್ಲ, ಮೀಟ್ ಮಾಡೋಣ. ಯಾವಾಗ ಮೀಟ್ ಮಾಡೋಣ ಸುಬ್ಬಣ್ಣ? ಸರಿ, ನಾಳೆ ಸಂಜೆ, ಇವಾಗ ರ್ಯಾಡಿಸನ್ ಆಗಿದೆ ಹೋಟ್ಲದು, ಆವಾಗ ಏಟ್ರಿಯ ಆಗಿತ್ತು. ನಾಳೆ ಸಂಜೆ 4:15ಗೆ ಏಟ್ರಿಯಲ್ಲಿ ಸಿಕ್ಬಿಡೋಣ, ಏಟ್ರಿಯಾನಲ್ಲಿ ಮೀಟ್ ಮಾಡ್ಬಿಡೋಣ, ಪ್ರೊಡ್ಯೂಸರ್ ಜೊತೆಗೆ ಬಂದ್ಬಿಡು. ಏನೋ ಖುಷಿ ಸ್ನೇಹಿತರೆ ನನಗೆ. ಅಂದರೆ ನನ್ನ ಮೊದಲನೇ ಹೆಜ್ಜೆ ಅದು ನನ್ನ ಗೆಳೆಯನ ಪಿಕ್ಚರೇ, ಒಂದು ತುಂಬ ದೊಡ್ಡ ಕ್ಯಾನ್ವಸಲ್ಲಿರೋ ಚಿತ್ರ, ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸು. ಹಿಂದಿನ ದಿವಸ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ. ಮನೆಗೆ ಬಂದೆ, ನಮ್ಮ ತಾಯಿಗೆ ಹೇಳಿದೆ, ನಮ್ಮ ತಂದೆಗೆ ಹೇಳಿದೆ, ನನ್ನ ಶ್ರೀಮತಿಗೆ ಹೇಳಿದೆ. ಎಲ್ರಿಗೂ ತುಂಬ ಖುಷಿಪಟ್ಟರು. ಬಟ್ ನನ್ನ ತಂದೆಗೆ, ನನ್ನ ಹೆಂಡತಿಗೆ ಒಂದು ಇತ್ತು, ಬೇಕಾ ನಮಗೆ ಸಿನಿಮಾ, ಒಳ್ಳೆ ಕಡೆ ಕೆಲಸದಲ್ಲಿದೆಯಾ. ನಾನು ಅವಾಗ ಜಿ ಕನ್ನಡನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಒಳ್ಳೆ ಕಡೆ ಕೆಲಸದಲ್ಲಿದೆಯಾ, ಕೈ ತುಂಬ ಸಂಬಳ ಬರ್ತಿದೆ, ಇದನ್ನು ಬಿಟ್ಬಿಟ್ಟು ನೀನು ಬೇಕಾ ಈ ಸಿನಿಮಾ ಅಂತ ನಮ್ಮ ತಂದೆನೂ ಕೇಳಿದ್ರು, ನನ್ನ ಹೆಂಡ್ತಿನೂ ಕೇಳಿದ್ರು. ಬಟ್ ನಮ್ಮ ತಾಯೇ, ನನ್ನ ಮಗ ಅವ್ನು ಮಾಡಲಿ, ಅವ್ನಿಗೊಂದು ಆಪರ್ಚುನಿಟಿ ಬಂದಿದೆ, ಎಂಥ ದೊಡ್ಡ ಆಪರ್ಚುನಿಟಿ, ನೀವೆಲ್ಲ ತಡಿಬೇಡಿ ಅಂತ ನನ್ನ ತಾಯಿ ನನ್ನ ಸಪೋರ್ಟ್ ಮಾಡಿದ್ರು. ಸರಿ, ಅವತ್ತು ಅದೇ ಒಂದು ನನ್ನ ತಂದೆಯ ಹಾಗೂ ಹೆಂಡ್ತಿ ಹೇಳಿರೋ ಗೊಂದಲದಲ್ಲಿದ್ದೆ. ಅವ್ರು ಹೇಳಿದ್ದು ನನ್ನ ತಲೆಗೆ ಹೋಗಿಲ್ಲ ಅಂತ ಇಟ್ಕೊಳ್ಳಿ. ನಾನು ಡೈರೆಕ್ಟ್ರ್ ಆಗ್ತೀನಿ ಅನ್ನೋ ಖುಷಿ ಜಾಸ್ತಿ ಇತ್ತು. ಗಣಪ ನನ್ನ ಲೈನ್ನ ಓಕೆ ಮಾಡಿದ್ದಾರೆ ಅನ್ನೋ ಸಂಭ್ರಮ ಜಾಸ್ತಿ ಬಿಡ್ತಾ ಇರ್ತು.
ಕೆಲಸ ಬಿಟ್ಬಿಟ್ಟು ಸಿನಿಮಾ ಆಗಿಲ್ಲ ಅಂದರೆ ಸಿನಿಮಾ ಫ್ಲಾಪ್ ಆಗಿಬಿಟ್ರೆ ಏನಾಗುತ್ತೆ ಏನು, ಇದು ಯಾವುದು ನನ್ನ ತಲೆಗೆ ಯೋಚನೆ ಬಂದಿಲ್ಲ. ಬೆಳಗ್ಗೆ ಆಯಿತು, ಬೆಳಗ್ಗೆ ಎದ್ದು ನಾನು ಆ್ಯಸ್ ಇಟ್ ಈಸ್ ಆಫೀಸ್ಗೆ ಹೋದೆ, ಜಿ ಕನ್ನಡ ಆಫೀಸ್ಗೆ ಹೋದೆ, ಆಫೀಸ್ ಕೆಲಸ ಮುಗಿಸ್ದೆ. ಆಫೀಸಲ್ಲಿ ಹಾಫ್ ಡೇ ರಜಾ ಹಾಕ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಮನೆಗೆ ಊಟಕ್ಕೆ ಬಂದೆ. ಮನೆ ಊಟ ಮಾಡಿ ಊಟ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಆಗಿ ಕಾಯ್ತಾ ಕೂತಿದ್ದೆ. ರಾಮ್ ಪ್ರಸಾದ್ ಅವ್ರು ಫೋನ್ ಬಂತು 3:30 ಅಣ್ಣ ಅಶ್ವಿನಿಯಿಂದ ಹೊರಟಿದ್ದೀನಿ. ಅವ್ರು ಹಾಗೆ ಮಾತಾಡ್ತಾ ಇದ್ದಿದ್ದು, ಅಣ್ಣ ಅಶ್ವಿನಿಯಿಂದ ಹೊರಟಿದ್ದೀನಿ ಅಣ್ಣ, ಅಲ್ಲಿ ಬಿ ದೇರ್ ಎಕ್ಸಾಕ್ಟ್ಲಿ ಇನ್ 4 o'clock ಐ ವಿಲ್ ಕಮ್ ಆ್ಯಂಡ್ ಪಿಕ್ ಯು ಅಣ್ಣ ಅಂತಂದರು. ಪಾಪ ಅವ್ರು ನಮ್ಮ ಮನೆ ಹತ್ರನೇ ಬಂದರು. ಯಾಕೆಂದರೆ ಏಟ್ರಿಯ ಹೋಟ್ಲಿಗೆಲ್ಲ ಮನೆ ಮೇಲೆ ಹೋಗಬೇಕಾಗಿದ್ದರೆ ನಾನಿರೋದು ಕುಮಾರ ಪಾರ್ಕ್ನಲ್ಲಿ. ರಾಮಣ್ಣ ಬಂದರು. ಸೊ ನಾನು ರಾಮ್ ಪ್ರಸಾದು ಸೀದಾ ಏಟ್ರಿಯ ಹೋಟ್ಲಿಗೆ ಹೋದ್ವಿ. ವ್ಯಾಲೆ ಪಾರ್ಕಿಂಗಲ್ಲಿ ಕಾರ್ ನಿಲ್ಲಿಸಿದ್ವಿ, ಕಾಫಿ ಶಾಪಲ್ಲಿ ಕಾಯ್ತಿದ್ವಿ. ಕರೆಕ್ಟ್ ಟೈಮ್ ಶಾರ್ಪ್ 4:15 ನಮ್ಮ ಸುಬ್ರಹ್ಮಣ್ಯ ಅವರು ಬಂದರು, ಸುಬ್ಬಣ್ಣ ಅವ್ರು ಬಂದರು. ಟೀ ಹೇಳಿದ್ವಿ, ಒಂದಿಷ್ಟು ಸ್ನ್ಯಾಕ್ಸ್ ಏನೋ ಹೇಳಿದ್ವಿ. ಅವಾಗ ಫಸ್ಟ್ ಹೇಳಿದ ಮಾತು ಸುಬ್ಬಣ್ಣ ನನಗೆ ಇನ್ನೂ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಏನಪ್ಪ ದೊಡ್ಡ ಜವಾಬ್ದಾರಿ ನನಗೆ ಕಡಿಮೆ ಮಾಡಿಬಿಟ್ಟೆ, ಮೇಯ್ನ್ ನನಗಿರೋದೇ ರೆಮ್ಯುನರೇಷನ್ ಫೈನಲೈಸ್ ಮಾಡೋದು. ಯಾಕೆಂದರೆ ಆವಾಗ ಗಣೇಶ್ ಸರ್ ಅವರ ರೆಮ್ಯುನರೇಷನ್ನು ತುಂಬ ಅವತ್ತಿನ ದಿವಸದಲ್ಲಿ ತುಂಬ ಒಂದು ದೊಡ್ಡ ಮೊತ್ತ ಆಯಿತು. ಸೊ ಎಲ್ಲ ಈ ವಿಷಯದಲ್ಲೇ ನಾನು ತುಂಬ ಜನಕ್ಕೆ ನಿಷ್ಠೂರ ಆಗ್ತೀನಿ. ನೀನು ನಿನ್ನ ಫ್ರೆಂಡ್ ಅಂದ್ಬಿಟ್ಟು ನೀನೇ ಮಾತಾಡ್ಕೊಂಬಿಟ್ಟಿದ್ಯಾ, ಭಾಳ ಒಳ್ಳೆಯದು, ಡೇಟದ್ದು ಮಾತ್ರ ನಾನು ನೋಡ್ಕೊತೀನಿ ಅಂದರು. ಸರಿ ಸುಬ್ಬಣ್ಣ. ಆಮೇಲೆ ಲೈನ್ ಹೇಳಿದೆ ಸುಬ್ಬಣ್ಣನಿಗೂ ಈ ಥರ ಅಂತ ಹೇಳಿದೆ. ಫುಲ್ ಡೀಟೇಲಾಗಿ ಏನಿಲ್ಲ, ಐಡಿಯಾ ಹೇಳಿದೆ ಅಷ್ಟೇ. ಕತೆ ಫುಲ್ಲು ಡೀಟೇಲಾಗಿ ಏನು ಸುಬ್ಬಣ್ಣಗೆ ಇರಲಿಲ್ಲ. ಯಾಕೆಂದರೆ ಫುಲ್ ಕತೆ ಆಗೂ ಇರಲಿಲ್ಲ, ಇನ್ನು ಬರೀ ಒಂದು ಐಡಿಯಾ, ಒಂದು ಸ್ಕ್ರ್ಯಾಚ್ ಮಾತ್ರ ಇತ್ತು. ಅಂದರೆ ಒಂದು ಕತೆ ಹೇಳೋಷ್ಟು ನನ್ನ ಹತ್ರ ಕಂಟೆಂಟ್ ಇತ್ತು. ಆಮೇಲೆ ಚೆನ್ನಾಗಿದೆ, ದೊಡ್ಡ ಕ್ಯಾನ್ವಾಸು, ಪ್ರೊಡ್ಯೂಸರು, ಒಳ್ಳೆ ಪ್ರೊಡ್ಯೂಸರು, ಮಾಡ್ಬೋದು ಅಂತಂದರು. ಆವಾಗ ರಾಮಣ್ಣ ಅಶ್ವಿನಿ ರಾಮ್ ಪ್ರಸಾದ್ ಅವರು, ಅಣ್ಣ ಎಲ್ಲ ಓಕೆನಾ, ಡೇಟು ಯಾವಾಗ ಮಾಡ್ಬೋದಣ್ಣ ಅಂತ ಕೇಳಿದ್ರು. ಆಗ ನಮ್ಮ ಸುಬ್ಬಣ್ಣ ಅವರ ಡೈರಿ ತೆಗೆದುಬಿಟ್ಟು ಐ ಥಿಂಕ್ ಅವಾಗ 2007 ಅಂತ ಕಾಣುತ್ತೆ, 2006 or 2007, ಸಾರಿ ಇಯರ್ ನನಗೇನೋ ಸ್ವಲ್ಪ ಒಂಚೂರು ಒಂದು ಇಯರ್ ಹಂಗೆ ಹಿಂಗೆ ಆಗಿದೆ. ಒಂದೇ ವರ್ಷ 2006 ಇರುತ್ತೆ, ಇಲ್ಲ 2007 ಇರುತ್ತೆ, ಅದರ ಇದರಂತೂ ಇಲ್ಲ. ಅಣ್ಣ ಹಿಂಗಿದೆ ಯಾವಾಗ ಮಾಡ್ಬೋದು. ಅವರು ಡೈರಿ ತೆಗೆದುಬಿಟ್ಟು ಲಿಸ್ಟ್ ಆಫ್ ಗಣೇಶ್ ಸರ್ ಕೊಟ್ಟರು ಡೇಟ್ಸ್ಗಳನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. SV ಬಾಬು ಅವ್ರಿಗೊಂದು ಪಿಕ್ಚರ್ ಇದೆ, ರಾಕ್ ಲೈನ್ ಸರ್ಗೊಂದು ಪಿಕ್ಚರ್ ಇದೆ, ಆಮೇಲೆ ಇರೋದು ನಮ್ಮ ಬೇರೆ ಅವ್ರಿಗೆ ಆವತ್ತಿನ ದಿವಸದಲ್ಲಿ ಲೈನಪ್ಪಲ್ಲಿ ಇದ್ದಿದ್ದ ಪ್ರೊಡ್ಯೂಸರ್ಗಳದ್ದು ಹೆಸರುಗಳೆಲ್ಲ ಹೇಳಿದ್ರು. 2 ವರ್ಷ 3 ವರ್ಷ ಮುಂದಕ್ಕೆ ಆಗುತ್ತಾ ಡೇಟು ಅಂತ ಕೇಳಿದ್ರು. ಅಂದರೆ 2009 2010 ಹಂಗೆ ಆಗುತ್ತಾ ಅಂತ ಕೇಳಿದ್ರು. ಆಗ ನಾನು ಸುಬ್ಬಣ್ಣನ ಹತ್ರ ರಿಕ್ವೆಸ್ಟ್ ಮಾಡಿದೆ, ಸುಬ್ಬಣ್ಣ ನನಗೆ ಡೇಟು ಇಮಿಡಿಯೇಟಾಗಿ ಬೇಡ, ಅಂದರೆ ಇನ್ನೊಂದು 6 ತಿಂಗಳಲ್ಲಿ ಬೇಡ, ನನಗೂ 1 ವರ್ಷ ಬೇಕು. ಯಾಕೆಂತಂದರೆ ಫಸ್ಟ್ ಥಿಂಗ್ ಇಷ್ಟು ಜಾಗಗಳಲ್ಲಿ ಶೂಟಿಂಗ್ ಮಾಡ್ತಾರಂದ್ರೆ ಪೇಪರ್ ವರ್ಕ್ ಮಾಡಬೇಕು, ಕಾಸ್ಟ್ನ ಫೈನಲೈಸ್ ಮಾಡಬೇಕು, ಅವ್ರದ್ದು ವೀಸಾ ಫಾರ್ಮ್ಯಾಲಿಟೀಸ್ ಆಗಬೇಕು, ಇಷ್ಟೆಲ್ಲ ಕೆಲಸಗಳಿದೆ. ನನಗೆ ಅಟ್ಲೀಸ್ಟು ನೆಕ್ಸ್ಟ್ ಇಯರ್ಗೆ ನನಗೆ ಡೇಟ್ ಕೊಟ್ಟರೆ ಒಂದು ಹೆಲ್ಪ್ ಆಗುತ್ತೆ. ಒಂದು ದಸರಾ ಟೈಮಲ್ಲಿ ನಾವು ವಿಜಯದಶಮಿ ಟೈಮಲ್ಲಿ ಒಂದು ಸಾಂಗ್ ರೆಕಾರ್ಡಿಂಗ್ ಮಾಡ್ಕೊಬೋಣ, ಪೂಜೆ ಒಂದು ಒಳ್ಳೆ ದಿವಸ ನೋಡಿಬಿಟ್ಟು ನೆಕ್ಸ್ಟ್ ಇಯರಲ್ಲಿ ಒಂದು ಡೇಟ್ ಕೊಡಿ ಸುಬ್ಬಣ್ಣ ನನಗೆ. ಯಾಕೆಂದರೆ ನನಗೊಂದು ಕಾನ್ಸೆಪ್ಟ್ ಇವತ್ತಿಗೂ ನಾನು ನಂಬೋದೇನೆಂದರೆ, ಪೂಜೆ ಮಾಡಿಬಿಟ್ಟು ಸುಮ್ಮನೆ ಏನೋ ಒಂದು ಫೈಟ್ ಮಾಡಿಬಿಡೋದು ಇಲ್ಲ ಸಾಂಗ್ ಮಾಡಿಬಿಡೋದು ನನಗೆ ಇಷ್ಟ ಇಲ್ಲ. ಪೂಜೆ ಮಾಡಿದ್ಮೇಲೆ ನಾವು ಫ್ಲೋರ್ ಟಾಕಿ ಪೋರ್ಷನ್ಗೆ ಹೋಗಬೇಕು. ಯಾಕೆಂದರೆ ನಾವು ಅಷ್ಟು ರೆಡಿ ಆದಮೇಲೆ ಶೂಟಿಂಗ್ ಹೋಗಬೇಕು, ಅದು ನನ್ನ ಒಂದು ಉದ್ದೇಶ. ಕೆಲವು ಕಡೆ ಏನಾಗುತ್ತೆ, ಪೂಜೆ ಮಾಡಿಬಿಡ್ತಾರೆ, ಫೈಟ್ ಹಾಕ್ಬಿಡ್ತಾರೆ, ಡ್ಯಾನ್ಸ್ ಸಾಂಗ್ ಹಾಕ್ಬಿಡ್ತಾರೆ. ಯಾಕೆಂದರೆ ಕತೆ ರೆಡಿ ಇಲ್ಲದೆ ಇದ್ದಾಗ ಈ ಥರದ್ರೆಲ್ಲ ನಡೆಯೋದು ಸಹಜ. ಬಟ್ ನನಗೆ ಹಂಗೆ ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ನಾನು ರೆಡಿ ಆದಮೇಲೆ ಫುಲ್ ಬರ್ತೀನಿ, ನನಗೆ ಒಟ್ಟಿಗೆ ನನಗೆ ಬೇಕು ಸುಬ್ಬಣ್ಣ ಅಂತ ಹೇಳಿದೆ. ಅವರು ಡೇಟೆಲ್ಲ ಚೆಕ್ ಮಾಡಿದ್ರು, ಇಲ್ಲಪ್ಪ 2011ವರೆಗೂ ಸಾಧ್ಯ ಇಲ್ಲ, ನಿನಗೆ ಹಂಗೆ ಹಿಂಗೆ ಮಾಡ್ತೀನಿ ಅಂತಂದರೆ ನಿನ್ನ ಫ್ರೆಂಡು ಫೋರ್ಸ್ ಮಾಡ್ತೀಯಾ, ನೀನು ಗಣಪ ನೀನು ಇಲ್ಲ ಅನ್ನಲ್ಲ ಅನ್ನೋದಾಯಿತು ಅಂತಂದರೆ 2010 ಮಿಡ್ಡಿಗೆ ಮಾಡ್ಬೋದು, ಅದಕ್ಕೆ ಮುಂಚೆ ನಾನು ಮಾಡೋದಕ್ಕಾಗೋದಿಲ್ಲ. ರಾಮ್ ಪ್ರಸಾದ್ ಅವ್ರಿಗೆ ಅಲ್ಲಿವರೆಗೂ ಸ್ವಲ್ಪ ಅವರು ಎಲ್ಲ ಈ ಡಿಸ್ಕಷನಲ್ಲಿ ಆರಾಮಾಗಿ ಕಾಮಿಡಿಯಾಗಿದ್ದವರು, ಡಿಸ್ಕಷನ್ ಸ್ವಲ್ಪ ಅಲ್ಲಿ ಸೀರಿಯಸ್ ಆಯಿತು. ಅಲ್ಲಿ ರಾಮ್ ಪ್ರಸಾದ್ ಅವರು ಏನು ಹೇಳಿದ್ರು, ಅಣ್ಣ ನನಗೆ ಇವಾಗ ಮದುವೆ ಆಗಬೇಕು ಅನ್ನೋ ಆಸೆ ಇದೆ, ನೀನೊಂದು 2 ವರ್ಷ ಬಿಟ್ಬಿಟ್ಟು ಮದುವೆ ಆಗು ಅಂತಂದರೆ ನನಗೆ ಗೊತ್ತಿಲ್ಲ 2 ವರ್ಷದಲ್ಲಿ ಏನೇನಾಗುತ್ತೋ ಅಂತ ಒಂದು ಸ್ವಲ್ಪ ಹೀಟೆಡ್ ಆರ್ಗ್ಯುಮೆಂಟೇ ಆಯಿತು ಅಲ್ಲಿ. ಅದಾಗ್ತಾ ಇರೋಂಗೆ ವಾತಾವರಣ ಯಾಕೋ ಕಸಿಬಿಸಿ ಆಯಿತು. ಸರಿ ನಾನು ಗಣಪನ ಹತ್ರ ಮಾತಾಡ್ತೀನಿ, ಡೇಟ್ ವಿಷಯ ಎಲ್ಲ ಹೇಳ್ತೀನಿ, ಕನ್ಫ್ಯೂಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವತ್ತು ಅಲ್ಲಿಂದ ಸುಬ್ಬಣ್ಣ ಎದ್ದೊಟ್ಟೋದ್ರು. ನಮಗೂ ತುಂಬ ನಿರಾಶೆ ಆಯಿತು. ಡಿಸ್ಕಷನ್ ಏನಾಗುತ್ತೆ, ಡೇಟ್ ಫೈನಲೈಸ್ ಆಗ್ಬಿಡುತ್ತೆ, ಪೂಜೆ ಗೀಜೆದು ಕಾಸುದೆಲ್ಲ ಫೈನಲೈಸ್ ಮಾಡ್ಬೋದು ಅಂತ ನಾವೇನು ಅಂದ್ಕೊಂಡಿದ್ವಿ, ಅದು ಯಾವುದು ನಡೀಲಿಲ್ಲ. ಸುಬ್ಬಣ್ಣ ಅವರು ಒಂದು ಬಾರದ ಮನಸ್ಸಿಂದ ಆಚೆ ಬಂದರು. ರಾಮ್ ಪ್ರಸಾದ್ ಅವರು ತುಂಬ ಬೇಜಾರಾದರು. ಏನಣ್ಣ 3 ವರ್ಷ ಕಾಯಬೇಕು ಅಂದರೆ ಹೆಂಗೆ ಸಿನಿಮಾ ಮಾಡೋದಕ್ಕೆ, ನೀವು ಒಂದು ಸತಿ ಗಣೇಶ್ ಹತ್ರ ಮಾತಾಡಿ, ಗಣೇಶ್ ಸರ್ ಹತ್ರ ಮಾತಾಡಿ, ನಾನು ರಾತ್ರಿ ಗಣಪನ ಹತ್ರ ಮಾತಾಡ್ತೀನಿ ನಾನು ರಾತ್ರಿ ಗಣೇಶನ ಹತ್ರ ಮಾತಾಡ್ತೀನಿ, ನೋಡೋಣ ಮಾತಾಡಿದ್ಮೇಲೆ ಗಣಪ ಏನು ಹೇಳ್ತಾರಂತ ಹೇಳ್ಬಿಟ್ಟು ರಾಮಣ್ಣನ ಸಮಾಧಾನ ಮಾಡಿದೆ. ನನ್ನನ್ನು ಮನೆಗೆ ಡ್ರಾಪ್ ಮಾಡಿದ್ರು. ಅವ್ರು ಹೋದರು. ಮನೆಗೆ ಬಂದರೆ ಇಲ್ಲೆಲ್ಲ ಆತಂಕ. ನನ್ನ ತಾಯಿಗೆ, ಪರ್ಟಿಕ್ಯುಲರ್ಲಿ ನನ್ನ ತಾಯಿಗೆ ಏನಾಯಿತು ಅಂತ ಹಿಂಗೆ ಹೇಳಿದೆ. ಇಲ್ಲ ಬಿಡು, ಎಲ್ಲ ಒಳ್ಳೇದಾಗುತ್ತೆ, ಗಣೇಶ್ ಅಲ್ವಾ ನಿನ್ಗೆ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ರು. ನಾನು ರಾತ್ರಿ ಶೂಟಿಂಗಲ್ಲಿರ್ತಾರೆ ಅಂತ 8 ಗಂಟೆ ಮೇಲೆ ಗಣಪನ ನಂಬರ್ಗೆ
ಏನು ಅಫ್ಕೋರ್ಸ್ ಅವ್ರಿಗೆ ಸುಬ್ಬಣ್ಣನಿಂದ ವಿಷಯ ಹೋಗಿರುತ್ತೆ, ಆದರೆ ನನ್ನ ಕಡೆಯಿಂದ ನಾನು ಫಾಲೋ ಅಪ್ ಮಾಡಬೇಕಲ್ಲ, ನಾನು ವಿಷಯ ಹೇಳಬೇಕಲ್ಲ. ಗಣೇಶ್ ಸರ್ಗೆ ನಾನು ರಾತ್ರಿ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಹೇಳು ಮಗ ಮೀಟಿಂಗ್ ಆಯ್ತಂತೆ ಅಂತ ಗಣೇಶ್ ವಾಯ್ಸ್ ಬಂತು. ಮೀಟಿಂಗ್ ಆಯಿತು ಮಗ, ಆದರೆ ಡೇಟ್ ವಿಚಾರದಲ್ಲಿ ಅಂತ ಹೇಳಿದೆ. ಆ ಡೇಟ್ ವಿಚಾರದಲ್ಲಿ ಏನಾಯಿತು, ಆವಾಗ ಗಣೇಶ್ ಅವ್ರು ಏನು ಹೇಳಿದ್ರು, ಗಣೇಶ್ ಅವರು ಯಾಕೆ ಈ ಚೆಲುವೆ ನೀನು ನೋಡಲು ಆ ಸ್ಕ್ರಿಪ್ಟನ್ನು ಮಾಡೋದಕ್ಕಾಗಲಿಲ್ಲ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಯ್ತಾಯಿರಿ. ನಮಸ್ಕಾರ. ನಾನು ನಿಮ್ಮ ರಘುರಾಮ್, ಸತ್ಯಮೇವ ಜಯತೆ.